ನಮ್ಮ ಪರಿಶುದ್ಧ ಗ್ರಂಥವನ್ನ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 7ರಿಂದ 10 ವಾಕ್ಯಗಳ ಕಡೆಗೆ ತಿರುಗಿಸಿಕೊಳ್ಳೋಣ. Revelation chapter 11. Let us turn to verse 7 to 10. Let us hear the reading. ಇವರು ತಮ್ಮ ಸಾಕ್ಷಿಯನ್ನು ಹೇಳಿ ಮುಗಿಸಿದ ನಂತರ ಅಧೋಲೋಕದಿಂದ ಬರುವ ಮೃಗವು ಇವರ ಮೇಲೆ ಯುದ್ಧ ಮಾಡಿ ಇವರನ್ನು ಜಯಿಸಿ ಕೊಲ್ಲುವುದು. ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೊದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಇವರ ಒಡೆಯನೂ ಸಹ ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು. ಸಕಲ ಪ್ರಜೆ, ಕುಲ, ಭಾಷೆ, ಜನಾಂಗಗಳಿಗೆ ಸೇರಿದವರು ಈ ಸಾಕ್ಷಿಗಳ ಶವಗಳನ್ನು 3 ದಿನಗಳವರೆಗೂ ನೋಡುತ್ತಾ ಇರುವರು. ಅವುಗಳಲ್ಲಿ ಸಮಾಧಿಯಲ್ಲಿ ಇಡಗೊಡಿಸುವುದಿಲ್ಲ. ಈ ಇಬ್ಬರು ಪ್ರವಾದಿಗಳು ಭೂನಿವಾಸಿಗಳನ್ನು ಪೀಡಿಸಿದ್ದರಿಂದ ಇವರು ಸತ್ತದ್ದಕ್ಕೆ ಭೂನಿವಾಸಿಗಳು ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನು ಕಳುಹಿಸುವರು ಎಂಬುದೇ. ಓದಿದಂತ ವಾಕ್ಯ ಭಾಗವನ್ನು ಓದಲಿರುವ ವಾಕ್ಯ ಭಾಗಗಳನ್ನು ದೇವರು ತಾನೇ ಆಶೀರ್ವದಿಸಿಕೊಡಲಿ. ಜೀವಿಸನ ದೇವರು ತಾನೇ ತನ್ನ ಜೀವಳ ವಾಕ್ಯಗಳ ಮೂಲಕ ನನ್ನ ಮತ್ತು ನಿಮ್ಮ ಸಂಗಡ ಮಾತನಾಡಲಿ. ಪ್ರಿಯ ಸೋದರ ಸೋದರಿಯರೇ, ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯವನ್ನ ನಾವು ಧ್ಯಾನಿಸುತ್ತಿದ್ದೇವೆ, ಅಧ್ಯಯನ ಮಾಡುತ್ತಿದ್ದೇವೆ. 11ನೇ ಅಧ್ಯಾಯದ ಪ್ರಾರಂಭದಲ್ಲಿ ನಾವುಗಳು ಗಮನಿಸಿದಂಥ ಸಂಗತಿ ಏನೆಂದರೆ, ತರುವಾಯ ಎಂಬ ದರ್ಶನದೊಡನೆ ಯೋಹಾನರು ಮತ್ತೊಂದು ದರ್ಶನವನ್ನ ಈ ವಾಕ್ಯ ಭಾಗದಲ್ಲಿ ತಿಳಿಸುತ್ತಿದ್ದಾರೆ. ದೇವರ ಆಲಯವನ್ನ ಅಳೆಯುವುದನ್ನ ಕುರಿತು, ಇಬ್ಬರು ಸಾಕ್ಷಿಗಳನ್ನ ಕುರಿತು ಅವರು ಈ 1ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ವಿವರಿಸುವುದನ್ನ ಕುರಿತು ನಾವುಗಳು ಧ್ಯಾನಿಸುತ್ತಿದ್ದೇವೆ. ಸೊ ಪ್ರಿಯರೇ, ಕಳೆದ ದಿನದಲ್ಲೂ ಕೂಡ ನಾವು ಧ್ಯಾನಿಸಿದ್ದೆವು. ಆಲಯವನ್ನ ಕುರಿತು ಇಲ್ಲಿ ದೇವರು ಮಾತನಾಡುತ್ತಿದ್ದಾನೆ. ಮತ್ತು ಇತ್ತೀಚಿನ ನನ್ನ ವೈಯಕ್ತಿಕ ಸತ್ಯವೇದದ ಧ್ಯಾನದಲ್ಲೂ ಕೂಡ ಯೆಜರನ ಪುಸ್ತಕ ಮತ್ತು ಹಗಾಯ ಇವುಗಳನ್ನು ಧ್ಯಾನಿಸುವಾಗ ಆಲಯವನ್ನ ಕುರಿತು ನಾವುಗಳು ತಿಳಿದುಕೊಳ್ಳಬೇಕಾದಂಥ ಸಂಗತಿ ಏನೆಂದರೆ, ಈ ವಾಕ್ಯದ ಬೆಳಕಿನಲ್ಲಿ ದೇವರು ಯೋಹಾನನಿಗೆ ಒಂದು ಅಳತೆಯ ಕೋಲನ್ನು ಅಥವಾ ಒಂದು ಮಾಪನವನ್ನ ತೆಗೆದುಕೊಂಡು ಆಲಯದ ಉದ್ದ ಅಗಲವನ್ನ ಆತನು ತಿಳಿದುಕೊಳ್ಳಬೇಕೆಂಬುದಾಗಿ ತಿಳಿಸುತ್ತಿದ್ದಾನೆ, ಲೆಕ್ಕಿಸುವುದಕ್ಕೋಸ್ಕರವಾಗಿ. ಇದರ ಉದ್ದೇಶವೇನೆಂಬುದಾಗಿ ನೋಡುವಾಗ ಇದು ದೇವರ ನ್ಯಾಯ ತೀರ್ಪನ್ನ ಕುರಿತು ಮಾತನಾಡುವಂಥದ್ದಾಗಿದೆ. ಸೊ ಪ್ರಿಯರೇ, ನೀವು ನಾನು ದೇವರ ಆಲಯವಾಗಿದ್ದೇವೆ. ದೇವರು ತನ್ನ ಸ್ವರಕ್ತದಿಂದ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಾವು ದೇವರು ವಾಸ ಮಾಡುವ ಗರ್ಭಗುಡಿಯಾಗಿದ್ದೇವೆ. ಈ ಆಲಯವನ್ನ ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳಬೇಕೆಂಬುದಾಗಿ ಧ್ಯಾನದಲ್ಲಿ ನಾವು ಹಾದು ಹೋಗಿದ್ದೇವೆ. ತದನಂತರ 1260 ದಿನಗಳ ಕಾಲ ಈ ಇಬ್ಬರು ಪ್ರವಾದಿಗಳು ಪ್ರವಾದಿಸುವರೆಂಬುದಾಗಿ ನಾವು ಧ್ಯಾನಿಸುವುದು ಉಂಟು. ಈ 1260 ದಿನಗಳು 42 ವಾರಗಳನ್ನು ಕುರಿತು ಮಾತನಾಡುತ್ತದೆ. 3.5 ವರ್ಷಗಳ ಅವಧಿಯನ್ನು ಕುರಿತು ಇದು ಮಾತನಾಡುವಂಥದ್ದಾಗಿದೆ. ಸಂಕಟ ಕಾಲ ಮತ್ತು ಮಹಾ ಸಂಕಟ ಕಾಲದ ಸಮಯದಲ್ಲಿ ಈ ಇಬ್ಬರು ಸಾಕ್ಷಿಗಳನ್ನ ದೇವರು ತನ್ನ ರಾಜ್ಯದ ಸುವಾರ್ತೆಯನ್ನ ಸಾರುವ ಸಲುವಾಗಿ ಆತನು ಕಳುಹಿಸುತ್ತಿದ್ದಾನೆ. ನಾನು ಆಗಲೇ ನಿಮಗೆ ತಿಳಿಸಿದ್ದೇನೆ, ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ ಸಭೆಯನ್ನ ಕುರಿತು ಮಾತನಾಡುವುದಿಲ್ಲ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ ಯಹೂದ್ಯರನ್ನ ಕುರಿತು ಮಾತನಾಡುವಂಥದ್ದಾಗಿದೆ. ಆದ ಕಾರಣ ಈ ವಾಕ್ಯವನ್ನು ಓದುವಾಗ, ಅರ್ಥ ಮಾಡಿಕೊಳ್ಳುವಾಗ, ಆ ಒಂದು ಹಿನ್ನೆಲೆಯಲ್ಲಿ ಇವುಗಳನ್ನು ನಾವು ಓದುವಾಗ ಇದನ್ನು ನಾವು ಅರ್ಥೈಸಿಕೊಳ್ಳುವಂತವರಾಗಿದ್ದೇವೆ. ಪ್ರಿಯರೇ, 7ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿದೆವು 1,44,000 12 ಗೋತ್ರಗಳಿಂದ ಆರಿಸಲ್ಪಟ್ಟಂತ 12,000 ಮಕ್ಕಳನ್ನ ಆ ದಿನಗಳಲ್ಲಿ ದೇವರು ಎಲ್ಲೆಲ್ಲ ಯಹೂದ್ಯರಿದ್ದಾರೋ ಜಗತ್ತಿನಾದ್ಯಂತ ಸುವಾರ್ತೆಯನ್ನು ಸಾರುವುದಕ್ಕೆ ಕಳುಹಿಸುವುದನ್ನು ಕುರಿತು ನಾವು ಧ್ಯಾನಿಸಿದೆವು. 11ನೇ ಅಧ್ಯಾಯದಲ್ಲಿ ಇಬ್ಬರು ಸಾಕ್ಷಿಗಳ ಮೂಲಕ 3.5 ವರ್ಷಗಳ ಕಾಲ ಕರ್ತನು ತನ್ನ ರಾಜ್ಯದ ಸುವಾರ್ತೆಯನ್ನ ಸಾರುವುದನ್ನು ಕುರಿತು ನಾವುಗಳು ಧ್ಯಾನಿಸುತ್ತಿದ್ದೇವೆ. ಇದರಿಂದ ನಾವುಗಳು ನಮ್ಮ ಹೃದಯದ ಮೇಲೆ ತೆಗೆದುಕೊಳ್ಳಬೇಕಾದ
ಒಂದು ಆತ್ಮೀಯ ಪಾಠವೇನೆಂದರೆ, ಈಗಿನ ಪರಿಸ್ಥಿತಿಯಲ್ಲಿ, ಸಮಯದಲ್ಲಿ ಬಹಿರಂಗವಾಗಿ ಸುವಾರ್ತೆಯನ್ನ ಸಾರುವುದಕ್ಕೆ ತಡೆಗಳು ಹೆಚ್ಚಾಗಿವೆ. ಕಾನೂನುಬದ್ಧವಾಗಿ ಮತ್ತು ಹಲವಾರು ಸಂಘ ಸಂಸ್ಥೆಗಳ ವಿರೋಧತ್ವಗಳ ಮೂಲಕ ನಾವು ಬಹಿರಂಗವಾಗಿ ಸುವಾರ್ತೆಯನ್ನ ಸಾರಲು ಸಾಧ್ಯವಾಗುತ್ತಿಲ್ಲ. ನನ್ನ ಆತ್ಮೀಯ ಜೀವಿತದ ಒಂದು ಘಟನೆಗಳನ್ನು ನಿಮ್ಮ ಗಮನಕ್ಕೆ ತರುವುದಾದರೆ, ನಾವುಗಳು ಪ್ರತಿ ಕರ್ತನ ದಿನ ಆರಾಧನೆಯ ನಂತರ ಸುವಾರ್ಥ ಸೇವೆಗೆ ನಾವು ಹೋಗುತ್ತಿದ್ದೆವು, ಸುವಾರ್ತೆಯನ್ನು ಸಾರುತ್ತಿದ್ದೆವು. ನಾನು ವಾಸ ಮಾಡುತ್ತಿದ್ದಂಥ ಮೊದಲ ಹುಟ್ಟಿ ಬೆಳೆದಂಥ ಸ್ಥಳ ಗೋರಿಪಾಳ್ಯ ಎಂಬುದಾಗಿ. ಅಲ್ಲಿ ಸಂತ ಪೇತ್ರ ಮತ್ತು ಪೌಲರ ಸಭೆ ಇದೆ, ಸೆಂಟ್ ಪೀಟರ್ ಅಂಡ್ ಪಾಲ್ ಚರ್ಚ್. ಆ ಸಭೆಯಲ್ಲೇ ನಾನು ಆತ್ಮೀಯವಾಗಿ ಬೆಳೆದದ್ದು. ಆ ಒಂದು ರಕ್ಷಣೆ ಹೊಂದಿದ ನಂತರ ನಾನಿರುವಂತ ವಾಸ ಮಾಡುತ್ತಿದ್ದಂಥ ಪ್ರತಿ ಸ್ಥಳ, ಪ್ರತಿ ಬೀದಿ ನಾವು ಹೋಗಿ ಸುವಾರ್ತೆಯನ್ನ ಸಾರಿದ್ದೇವೆ. ಯಾವ ಒಂದು ಸ್ಥಳವನ್ನು ಕೂಡ ನಾನು ವಾಸ ಮಾಡುತ್ತಿದ್ದಂಥ ಊರಿನಲ್ಲಿ, ಸ್ಥಳದಲ್ಲಿ ಸಾರದೇ ಇರಲಿಲ್ಲ. ಸಭೆಯಿಂದ ಬಂದಂಥ ಎಲ್ಲಾ ದೇವರ ಮಕ್ಕಳ ಜೊತೆಗೆ ಸೇರಿ ಸುವಾರ್ತೆಯನ್ನ ಸಾರಿದ್ದೇನೆ. ಆಂಧ್ರ ಪ್ರದೇಶಕ್ಕೆ ಸೇವೆಗೆ ಹೋದಾಗಲೂ ಕೂಡ ಸೇವೆ ಮುಗಿದ ನಂತರ, ಆರಾಧನೆ ಮುಗಿದ ನಂತರ ನಾವೆಲ್ಲರೂ ಕೂಡ ಸಭೆಯಾಗಿ ಬಹಿರಂಗ ಸುವಾರ್ತೆಯನ್ನು ಸಾರಲು ಹೋಗುತ್ತಿದ್ದೆವು. ತದನಂತರ ಸುಮಾರು 6 ಗಂಟೆ 5 ಗಂಟೆಗೆ ಸಭೆಗೆ ಬಂದು ಸಭೆಯಲ್ಲಿ ಸಂಜೆ ಸುವಾರ್ಥ ಕೂಟದಲ್ಲಿ ಭಾಗವಹಿಸುತ್ತಿದ್ದೆವು. ತದನಂತರ 8:30 ನಂತರ ಭಾನುವಾರ ನಾವು ನಮ್ಮ ಮನೆಗಳಿಗೆ ಹಿಂದಿರುಗುತ್ತಿದ್ದೆವು. ಈ ರೀತಿಯಾಗಿ ಹಿಂದಿನ ದಿನಗಳಲ್ಲಿ ಸುವಾರ್ತೆಯನ್ನ ಸಾರುತ್ತಾ ನಾವು ಜೀವಿಸಿದೆವು, ನಡ್ಕೊಂಡೆವು. ಕಳೆದ 2 ವಾರಗಳ ಹಿಂದೆ ಕೂಡ ಹೈದರಾಬಾದ್ ಮಾರ್ಗ ವ್ಯಾಪಲ್ಲಪಲ್ಲಿ ಎಂಬ ಸ್ಥಳದಲ್ಲೂ ಕೂಡ ಬೆಂಗಳೂರಿನಿಂದ, ಹೈದರಾಬಾದಿನಿಂದ ಹಲವಾರು ಕಡೆಗಳಿಂದ ದೇವರ ಮಕ್ಕಳು ಸುವಾರ್ತೆಯನ್ನ ಸಾರಲು ಹೋದರು. ಕೆಲವು ಸಣ್ಣ ಪುಟ್ಟ ವಿರೋಧತ್ವಗಳ ನಡುವೆ ಸೇವೆಯನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಸೇವೆಯನ್ನ ಮಾಡಿ ಹಿಂದಿರುಗಿ ಬಂದರು. ಸೊ ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಆತನು ಅದ್ಭುತಗಳನ್ನ ಮಾಡುತ್ತಾ ಬಂದನು. ನಾವೆಲ್ಲರೂ ಅದನ್ನ ಬಲ್ಲವರಾಗಿದ್ದೇವೆ. ಯಹೂದ್ಯರ ಮಧ್ಯೆ, ಅನ್ಯರ ಮಧ್ಯೆ ಆತನು ಬಹು ಅದ್ಭುತಗಳನ್ನ ಮಾಡುತ್ತಾ ಬಂದನು. ತಾನು ದೇವಕುಮಾರನೆಂಬುದಾಗಿ ಅವರಿಗೆ ತೋರ್ಪಡಿಸುತ್ತಾ ಬಂದನು. ತಾನು ರಾಜನೆಂಬುದಾಗಿ ಅವರಿಗೆ ತೋರ್ಪಡಿಸುತ್ತಾ ಬಂದನು. ತಾನು ಮೆಸ್ಸಿಯನೆಂಬುದಾಗಿ ಅವರಿಗೆ ತೋರ್ಪಡಿಸುತ್ತಾ ಬಂದನು. ತಾನು ಸೃಷ್ಟಿಕರ್ತನೆಂಬುದಾಗಿ ಅವರಿಗೆ ತೋರ್ಪಡಿಸುತ್ತಾ ಬಂದನು. ಆತನ ಅದ್ಭುತಗಳು, ಆತನ ಸೂಚಕ ಕಾರ್ಯಗಳು, ಆತನ ಸಂದೇಶಗಳು ಪ್ರತಿಯೊಬ್ಬರನ್ನು ಕೂಡ ಆಶ್ಚರ್ಯಚಕಿತರನ್ನಾಗಿ ಮಾಡಿತು. ಗಮನಿಸಿರಿ, ಅವರು ಆತನಿಗೆ ಏನು ಮಾಡಿದರು? ಅವರು ಆತನಿಗೆ ಶಿಲುಬೆಯ ಮರಣವನ್ನ ಕೊಟ್ಟರು. ನೀವು ನಾನು ಈ ಲೋಕದಲ್ಲಿ ಕರ್ತನ ರಾಯಭಾರಿಗಳಾಗಿ, ಸುವಾರ್ತಿಕರಾಗಿ, ಸಾಕ್ಷಿಗಳಾಗಿ ಜೀವಿಸಬೇಕೆಂಬುದಾಗಿ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯದಲ್ಲಿ ದೇವರು ಕರೆಯುತ್ತಿದ್ದಾನೆ. ಈ ಉದಯಕಾಲ ಎಸ್ತರಳ ಗ್ರಂಥವನ್ನು ಕೂಡ ಬಹು ಸಮಯ ನಾನು ಅಧ್ಯಯನ ಮಾಡುತ್ತಿದ್ದೆ. ಎಸ್ತರಳ ಗ್ರಂಥದಲ್ಲಿ ನಾವು ಗಮನಿಸುವಾಗ, ಯಾವಾಗ ಹಾಮಾನನು, ಯಹೂದ್ಯರು ಹಾಮಾನನ ಜೊತೆಗೆ ಕೊಲ್ಲಲ್ಪಡಬೇಕು ಎಂಬುದಾಗಿ ಅಹಸ್ವೇರೋಷನ ಬಳಿಯಲ್ಲಿ ಅಪ್ಪಣೆಯನ್ನು ತೆಗೆದುಕೊಂಡು ಬಂದನೋ,
ಅದನ್ನು ಕುರಿತು ಪ್ರಕಟಿಸಿದನೋ, ಮೊರ್ದೆಕೈ ಅದನ್ನು ಕೇಳಿ ತಾನು ತನ್ನ ವಸ್ತ್ರಗಳನ್ನು ತೆಗೆದಿಟ್ಟು ಗೋಣಿ ತಟ್ಟನ್ನು ಧರಿಸಿಕೊಂಡವನಾಗಿ ಶೋಕವನ್ನ ವ್ಯಕ್ತಪಡಿಸುತ್ತಾ ಅಳುತ್ತಾ ತನ್ನ ದುಃಖವನ್ನು ತೋರ್ಪಡಿಸುವಾತನಾಗಿದ್ದಾನೆ. ಮಾತ್ರವಲ್ಲ, ಯಹೂದ್ಯರೆಲ್ಲರಿಗೂ ಕೂಡ ಆತನು ಭಿನ್ನವಿಸುವಂತವನಾಗಿದ್ದಾನೆ. ಮೊರ್ದೆಕೈಯ ಪರಿಸ್ಥಿತಿಯನ್ನು ಕಂಡಂತ ಎಸ್ತರಳು ತನ್ನ ಕಂಚುಕಿಗಳನ್ನ, ರಾಜ ಸೇವಕರುಗಳನ್ನ ಮೊರ್ದೆಕೈ ಬಳಿಗೆ ಕಳುಹಿಸಿ, ಈ ಒಂದು ನಡವಳಿಕೆಗೆ ಕಾರಣವೇನು? ಈ ವಸ್ತ್ರವನ್ನ ತೆಗೆದು ತಾನು ಆಕೆಗೆ ಕಳಿಸಿದಂತ ವಸ್ತ್ರವನ್ನು ಧರಿಸಿಕೊ ಎಂಬುದಾಗಿ ವಿನಂತಿಸಿಕೊಳ್ಳುತ್ತಿದ್ದಾಳೆ. ಆದರೆ ಮೊರ್ದೆಕೈ ಆ ವಸ್ತ್ರವನ್ನು ತೆಗೆದುಕೊಳ್ಳದೆ, ಸ್ವೀಕರಿಸಿಕೊಳ್ಳದೆ ಎಸ್ತರ ಬಳಿಗೆ ಕೇಳಿಕೊಳ್ಳುತ್ತಿದ್ದಾನೆ. ಎಸ್ತರಳೆ, ನೀನು ರಾಣಿಯಾಗಿದ್ದಿ, ಈ ಸಮಯಕ್ಕೋಸ್ಕರವಾಗಿಯೇ ದೇವರು ನಿನ್ನನ್ನು ರಾಣಿಯನ್ನಾಗಿ ಮಾಡಿರಬಹುದು. ಆದ ಕಾರಣ ನೀನು ರಾಜನ ಬಳಿಗೆ ಹೋಗು, ಆತನ ಬಳಿ ವಿಜ್ಞಾಪನೆ ಮಾಡು ಎಂಬುದಾಗಿ ವಿನಂತಿಸಿಕೊಂಡಾಗ ಎಸ್ತರಳು ಮೊಟ್ಟ ಮೊದಲಿಗೆ ಅದನ್ನ ಅಂಗೀಕರಿಸಿಕೊಳ್ಳುವುದಿಲ್ಲ. ಆಕೆ ತಿಳಿಸುತ್ತಿದ್ದಾಳೆ, ರಾಜನ ಬಳಿ ನಾನು ಹೋಗಿ ಆತನನ್ನು ಭೇಟಿಯಾಗಲು ಹೆಚ್ಚು ಕಡಿಮೆ 30 ದಿನಗಳ ಕಾಲವಾಗಿದೆ, ನನಗೆ ಅಪ್ಪಣೆಯಾಗಲಿಲ್ಲ. ರಾಜನ ಅಪ್ಪಣೆ ಇಲ್ಲದೆ ಒಂದು ವೇಳೆ ನಾನು ರಾಜ ಸನ್ನಿಧಿಗೆ ಹೋಗುವುದಾದರೆ ನಾನು ಮರಣದಂಡನೆಗೆ ಗುರಿಯಾಗುತ್ತೇನೆ, ಇದು ರಾಜನ ವಿಧಿ ಎಂಬುದಾಗಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾಳೆ. ಮೊರ್ದೆಕೈ ಆಕೆಯನ್ನು ಕುರಿತು ಹೇಳುತ್ತಾನೆ, ನೀನು ಒಂದು ವೇಳೆ ಸಹಾಯ ಮಾಡದೆ ಹೋದರೆ ಸಹಾಯ ಬೇರೆ ಕಡೆಯಿಂದ ದೇವರು ಮಾಡಬಲ್ಲನೆಂಬುದಾಗಿ ಆತನು ತಿಳಿಸುವಾತನಾಗಿದ್ದಾನೆ. ಆಗ ನೀನು ನಿನ್ನ ಮನೆಯವರ ಜೊತೆಗೆ ನಾಶವಾಗುವಿ ಎಂಬುದಾಗಿ ಮೊರ್ದೆಕೈ ತಿಳಿಸಿದಾಗ ಎಸ್ತರಳು ಮೊರ್ದೆಕೈಗೆ ಹೇಳುತ್ತಾಳೆ, 3 ದಿನ ಉಪವಾಸ ಮಾಡಿರಿ, ನಾನು ಉಪವಾಸ ಮಾಡುತ್ತೇನೆ, ನನ್ನ ಸೇವಕಿಯರು ಕೂಡ ಉಪವಾಸ ಮಾಡ್ತಾರೆ, ತದನಂತರ ರಾಜನ ಸನ್ನಿಧಿಗೆ ನಾನು ಹೋಗುತ್ತೇನೆ, ಸತ್ತರೆ ಸಾಯುತ್ತೇನೆ ಎಂಬುದಾಗಿ ಎಸ್ತರಳ ಗ್ರಂಥದಲ್ಲಿ ಆಕೆ ತನ್ನ ತೀರ್ಮಾನವನ್ನ ಕುರಿತು ವಿವರಿಸುತ್ತಾಳೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಸುತ್ತಮುತ್ತಲು ಸುವಾರ್ತೆಗೆ ವಿರೋಧತ್ವಗಳು ಇದ್ದರೂ ಕೂಡ ನೀವು ನಾನು ಎಸ್ತರಳ ಉದಾಹರಣೆ, ಕರ್ತನಾದ ಯೇಸು ಕ್ರಿಸ್ತನ ಉದಾಹರಣೆ, ಪ್ರಕಟಣೆಯ ಗ್ರಂಥದಲ್ಲಿ 1,44,000 ದೇವರ ಮಕ್ಕಳ ಉದಾಹರಣೆ, ಈ ಇಬ್ಬರು ಸಾಕ್ಷಿಗಳ ಉದಾಹರಣೆಯನ್ನ ನಾವು ಗಮನಿಸುವಾಗ ನಮ್ಮ ಆತ್ಮೀಯ ಜೀವಿತದಲ್ಲಿ ನಾವು ಖಂಡಿತವಾಗಿಯೂ ಧೈರ್ಯವನ್ನ ತಂದುಕೊಳ್ಳಬಹುದು. ಪ್ರಿಯರೇ, ನಿಮ್ಮ ನನ್ನ ಪ್ರಾಣ, ಆತ್ಮ, ದೇಹ ಕರ್ತನಲ್ಲಿ ಭದ್ರವಾಗಿದೆ. ಕರ್ತನು ಆತನ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರುವ ತನಕ ನನ್ನನ್ನು, ನಿಮ್ಮನ್ನು ಯಾರು ಕೂಡ ತಾಕಲು ಸಾಧ್ಯವಿಲ್ಲ. ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯದಲ್ಲಿ 1260 ದಿನಗಳ ತನಕ ಅವರು ದೇವರ ರಾಜ್ಯದ ಸುವಾರ್ತೆಯನ್ನ ಸಾರಿದರು. ಹೇಗೆ ಸಾರಿದರು ಎಂಬುದಾಗಿ 2 ಅರಸುಗಳ ಗ್ರಂಥ 1ನೇ ಅಧ್ಯಾಯದಲ್ಲಿ ಎಲಿಯನ ಜೀವಿತವನ್ನ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ವಿಮೋಚನಾ ಕಾಂಡದಿಂದ ಫರೋಹನ ಮುಂದೆ ಯಾವ ರೀತಿಯಾಗಿ ಮೋಶೆ ಹೇಳಿದನೋ ಆ ಸಂಗತಿಗಳನ್ನು ಕೂಡ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯರೇ, ನೀವು ನಾನು ಈ ಒಂದು ವಾಕ್ಯ ಭಾಗದಲ್ಲಿ ತಿಳಿಸಿದಂತ ಸಂಗತಿಗಳನ್ನು ನಾವು ನೋಡುವಾಗ ಈ ಇಬ್ಬರು ಪ್ರವಾದಿಗಳು ಅವರು ಕರ್ತನ ಸಾಕ್ಷಿಗಳಾಗಿ
ಕರ್ತನ ವಾಕ್ಯವನ್ನ ಸಾರುತ್ತಾ ಯಾರಿಗೂ ಭಯಪಡದೆ ತಮ್ಮ ಪ್ರಾಣದ ಹಂಗನ್ನ ತೊರೆದವರಾಗಿ ಈ ಅಧ್ಯಾಯದಲ್ಲಿ ಅವರು ಕರ್ತನ ಸೇವೆಯನ್ನ ಮಾಡಿದರು ಎಂಬ ಸಂಗತಿಯನ್ನ ನಾವು ಮನದಟ್ಟು ಮಾಡಿಕೊಳ್ಳುವುದು ಬಹು ಪ್ರಾಮುಖ್ಯ. ನಿಮ್ಮನ್ನು ನನ್ನನ್ನು ನಾನು ಪ್ರೋತ್ಸಾಹಪಡಿಸುವ ಸಂಗತಿ ಏನೆಂದರೆ, ಎಸ್ತರಳ ಹಾಗೆ ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ದೇವರು ಉದ್ದೇಶವನ್ನ ಇಟ್ಟಿದ್ದಾನೆ, ದೇವರು ಯೋಜನೆಗಳನ್ನ ಇಟ್ಟಿದ್ದಾನೆ, ದೇವರು ಸಂಕಲ್ಪವನ್ನ ಇಟ್ಟಿದ್ದಾನೆ. ನಾವು ನಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನವನ್ನ ದೇವರಿಗೆ ಕೊಡುವಾಗ ಯಾವ ರೀತಿಯಾಗಿ ಎಸ್ತರಳು ಯಹೂದ್ಯರ ರಕ್ಷಣೆಗೆ ಕಾರಣಲಾದಳೋ, ದೇವರೊಂದಿಗೆ ಆಕೆ ನಿಂತುಕೊಂಡಳೋ, ಅದೇ ರೀತಿಯಾಗಿ ನಾವು ಇತರರ ರಕ್ಷಣೆಗೆ ಕಾರಣರಾಗುತ್ತೇವೆ. ಇತರರ ರಕ್ಷಣೆಗೆ ಆಶೀರ್ವಾದದ ಪಾತ್ರೆಗಳಾಗುತ್ತೇವೆ ಎಂಬ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ನೀವು ನಾನು ಕರ್ತನನ್ನ ತಿಳಿದಿರುವುದಾದರೆ, ಆತನ ಪ್ರೀತಿಯನ್ನ ರುಚಿ ನೋಡಿರುವುದಾದರೆ ನೀವು ಪ್ರಾರ್ಥನೆ ಮಾಡ್ರಿ. ಈ ಅಧ್ಯಾಯದ ಬೆಳಕಿನಲ್ಲಿ ಈ ಒಂದು ಮೋಶೆ ಎಲಿಯರ ಜೀವಿತದ ಬೆಳಕಿನಲ್ಲಿ ನನ್ನ ಮತ್ತು ನಿಮ್ಮ ಜೀವಿತವನ್ನ ಕರ್ತನಿಗೆ ಒಪ್ಪಿಸಿಕೊಡೋಣ. ಕರ್ತನೆ, ಇತರರ ರಕ್ಷಣೆಗೋಸ್ಕರವಾಗಿ ನನ್ನನ್ನು ಉಪಯೋಗಿಸು. ಇತರರಿಗೆ ನಿನ್ನ ಸುವಾರ್ತೆಯನ್ನು ಸಾರುವಂತೆ ಮೋಶೆ ಎಲಿಯರನ್ನ ಉಪಯೋಗಿಸಿದಾಗೆ, ಸ್ನಾನಿಕನಾದ ಯೋಹಾನನನ್ನ ಉಪಯೋಗಿಸಿದಾಗೆ, ಫಿಲಿಪ್ಪನನ್ನ ಉಪಯೋಗಿಸಿದಾಗೆ, ಪೇತ್ರನನ್ನ ಉಪಯೋಗಿಸಿದಾಗೆ, ಪೌಲನನ್ನ ಉಪಯೋಗಿಸಿದಾಗೆ, ಅಲ್ಪನು ಯಾವ ಗಣನೆಗೂ ಬಾರದ ನನ್ನನ್ನು ಕೂಡ ಕರ್ತನೆ ಉಪಯೋಗಿಸು ಎಂಬುದಾಗಿ ನಮ್ಮ ಜೀವಿತವನ್ನ ಆತನಿಗೆ ಒಪ್ಪಿಸಿಕೊಡೋಣ. ಪ್ರಿಯರೇ, ನಮ್ಮ ಕುಟುಂಬದ ಪ್ರಾಧಾನ್ಯತೆಗಳು, ಪ್ರಿಯಾರಿಟೀಸ್, ನಮ್ಮದೇ ಆದಂಥ ಪ್ರಿಯಾರಿಟೀಸ್, ಪ್ರಾಮುಖ್ಯತೆಗಳು ದೇವರಿಗೆ ಪ್ರಥಮ ಸ್ಥಾನವನ್ನ, ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡದಂತೆ ತಡೆಯದಿರಲಿ, ಅಡ್ಡಗೋಡೆಯಾಗದಿರಲಿ ಎಂಬುದ ಸಂಗತಿಯನ್ನ ಈ ಧ್ಯಾನದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಾವೆಲ್ಲರೂ ಕೂಡ ಒಳ್ಳೆಯ ಉದ್ಯೋಗವನ್ನ ಬಯಸುವಂತವರಾಗಿದ್ದೇವೆ, ಒಳ್ಳೆಯ ಸಂಬಳವನ್ನ ಬಯಸುವಂತವರಾಗಿದ್ದೇವೆ. ನಿಜವಲ್ಲವ ಪ್ರಿಯರೇ? ಅದು ತಪ್ಪಲ್ಲ. ಆದರೆ ಅಸ್ಸಾಮಿನಿಂದ ಬಂದಂತ ಮಿಥುನ್ ಜಾನ್ ಮಿಷನರಿ, ಆತನು ನನ್ನೊಂದಿಗೆ ತಿಳಿಸಿದಂತ ಬಹು ಶ್ರೇಷ್ಠವಾದ ಉಲ್ಲೇಖವೇನೆಂದರೆ, ಆಕಾಶದ ಕೆಳಗೆ ಇರುವಂತ ಎಲ್ಲ ಉದ್ಯೋಗಗಳಲ್ಲಿ ಶ್ರೇಷ್ಠವಾದಂಥ ಉದ್ಯೋಗ ದೇವರ ಸೇವೆಯನ್ನ ಮಾಡುವಂಥದ್ದು ಎಂಬುದಾಗಿ ಆತನು ತಿಳಿಸಿದ್ದೆ. ಎಷ್ಟು ಅರ್ಥಪೂರ್ವಕವಾದಂಥ ಉಲ್ಲೇಖವಲ್ಲವೇ? ನೀವು ನಾನು ನಮ್ಮ ಜವಾಬ್ದಾರಿಗಳ ನಡುವೆ, ನಮ್ಮ ವೈಯಕ್ತಿಕ ಜವಾಬ್ದಾರಿ, ನಮ್ಮ ಕುಟುಂಬದ ಜವಾಬ್ದಾರಿ, ಈ ಲೋಕದಲ್ಲಿ ನಮ್ಮ ಬಂಧು ಬಳಗದ ಮಧ್ಯದಲ್ಲಿ ನಮ್ಮ ಜವಾಬ್ದಾರಿ, ಅವೆಲ್ಲವುಗಳ ಮಧ್ಯದಲ್ಲೂ ಕೂಡ ಕರ್ತನಿಗೆ ಪ್ರಥಮ ಸ್ಥಾನ ಕೊಡುವಂತೆಯೂ, ಕರ್ತನ ಮಹಿಮೆಗಾಗಿ ನಾವು ಜೀವಿಸುವಂತೆಯೂ ಕರ್ತನು ನನಗೆ, ನಿಮಗೆ, ನಮ್ಮೆಲ್ಲರಿಗೆ ಕೂಡ ತನ್ನ ಅಪಾರವಾದ ಕೃಪೆಯನ್ನ ದಯಪಾಲಿಸಲಿ. 1260 ದಿನಗಳ ನಂತರ ಮೃಗ ಅಧೋಲೋಕದಿಂದ ಏರಿ ಬರುವುದನ್ನು ಕುರಿತು ಈ ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸಿದೆವು. ಈ ಮೃಗವನ್ನ ಕುರಿತು ಆಂಟಿ ಕ್ರೈಸ್ಟ್ ಎಂಬುದಾಗಿ ತಿಳಿಸುತ್ತಾರೆ, ಕ್ರಿಸ್ತ ವಿರೋಧಿ ಎಂಬುದಾಗಿ ತಿಳಿಸುತ್ತಾರೆ. ಆದರೆ ಅವನು ಕ್ರಿಸ್ತ ವಿರೋಧಿ ಅಲ್ಲ, ಆ ಕ್ರಿಸ್ತ ವಿರೋಧಿಯ ಜೊತೆಗಾರನು. ಇವನು ಮೋಶೆ ಎಲಿಯರನ್ನ ಕೊಲ್ಲುವಂತವನಾಗಿದ್ದಾನೆ. 1260 ದಿನಗಳ ನಂತರ ಪರಿಣಾಮ, ಇವರ ಶವಗಳು 3 ದಿನಗಳ ಕಾಲ ಯೆರೂಸಲೇಮಿನ
ಮಹಾಪಟ್ಟಣದಲ್ಲಿ ಬಿದ್ದಿರುವುದನ್ನು ಕುರಿತು ಪರಿಶುದ್ಧ ಗ್ರಂಥ ಮಾತನಾಡುತ್ತದೆ. ಆ ಮಹಾಪಟ್ಟಣದ ಗೂಢಾರ್ಥ ಹೆಸರು 8ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಪ್ರಿಯರೇ, ನೀವು ನಾನು ಕಳೆದ ದಿನದ ಧ್ಯಾನದಲ್ಲೂ ಕೂಡ ಇದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಸೋದೋಮ್, ಈ ಜನರು ಎಂಥ ಪಾಪವನ್ನ ಮಾಡುತ್ತಿದ್ದರು? ಪುರುಷರೊಂದಿಗೆ ಲೈಂಗಿಕ ಸಂಬಂಧವನ್ನ ಮಾಡುವಂತವರಾಗಿದ್ದರು. ಆ ದಿನಗಳಲ್ಲಿ ಇವರ ಪಾಪಕೃತ್ಯಗಳು ಮುಂದಿನ ದಿನಗಳಲ್ಲಿ ಯೆರೂಸಲೇಮ್ ಪಟ್ಟಣದಲ್ಲೂ ಕೂಡ ಕಂಡುಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿಯೂ ನಿಖರವಾಗಿಯೂ ತಿಳಿಸಲ್ಪಡುತ್ತದೆ. ಪ್ರಿಯ ಸೋದರ ಸೋದರಿಯರೇ, ಇತ್ತೀಚಿನ ಕಾನೂನುಗಳನ್ನ ನೀವು ಗಮನಿಸುವಾಗ ಹೆಣ್ಣನ್ನ ಮದುವೆಯಾಗಲು ಕಾನೂನು ಅವರಿಗೆ ಅನುಮತಿಯನ್ನ ಕೊಡುತ್ತಿದೆ. ಗಂಡನ್ನ ಮದುವೆಯಾಗಲು ಕಾನೂನು ಅವರಿಗೆ ಅನುಮತಿಯನ್ನ ಕೊಡುತ್ತಿದೆ. ಹಿಂದಿನ ದಿನಗಳಲ್ಲಿ ಅದು ಕೂಡದು, ಅದು ಒಳ್ಳೆಯದಲ್ಲ ಎಂಬುದಾಗಿ ಜನರು ವಿರೋಧಿಸುತ್ತಿದ್ದರು. ಮತ್ತು ಈ ಗಂಡು ಹೆಣ್ಣು ಬಯಸುವಂತವರು, ಪ್ರೀತಿಸುವಂತವರು ಬಹಿರಂಗವಾಗಿ ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸುತ್ತಿರಲಿಲ್ಲ. ಆದರೆ ಈ ದಿನಗಳಲ್ಲಿ ಅವುಗಳನ್ನ ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಆಧಾರದ ಮೇಲೆ ನಿಮ್ಮ ಗಮನಕ್ಕೆ ತರುವಂತ ಸಂಗತಿ ಏನೆಂದರೆ, ದೇವರು ಗಂಡನ್ನ ಹೆಣ್ಣನ್ನ ಆತನು ವಿವಾಹದಲ್ಲಿ ಜೊತೆಪಡಿಸಲಿಲ್ಲ. ಒಂದು ಹೆಣ್ಣನ್ನ ದೇವರು ಜೊತೆಪಡಿಸಿದ್ದಾನೆ. ನಿಮ್ಮ ಗಮನವನ್ನ ರೋಮಾಪತ್ರಿಕೆ 1ನೇ ಅಧ್ಯಾಯ 26ನೇ ವಾಕ್ಯದ ಕಡೆಗೆ ತೆಗೆದುಕೊಂಡು ಹೋಗಲು ಬಯಸುತ್ತೇನೆ. ರೋಮ 1:26, 27ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಅವರು ಇಂಥದ್ದನ್ನು ಮಾಡಿದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ, ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪ ಪಡುತ್ತಾ, ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವವರಾದರು ಎಂಬುದೇ. ಪ್ರಿಯರೇ, ಮುಂದಿನ ದಿನಗಳಲ್ಲಿ ನಾವುಗಳು ಗಮನಿಸುವಾಗ ಈ ಪಾಪಕೃತ್ಯಗಳು, ನಾವು ಓದಿದಂತ ಪಾಪಕೃತ್ಯಗಳು ಈ ಲೋಕದಲ್ಲಿ ಇನ್ನೂ ಅಧಿಕವಾಗಿ ಕಂಡುಬರುವಂತದ್ದಾಗಿದೆ. ಕೊಲೆಗಳು, ಹಿಂಸಾಚಾರಗಳು, ನಾನಾ ವಿಧವಾದಂತ ಘೋರವಾದಂತ ಭಯಂಕರವಾದಂತ ಪಾಪಕೃತ್ಯಗಳು ಮುಂದಿನ ದಿನಗಳಲ್ಲಿ ಕಂಡುಬರುವಂತದ್ದಾಗಿದೆ. ಯಾಕೆಂದರೆ ಸಭೆ ಎತ್ತಲ್ಪಟ್ಟಿರುತ್ತದೆ ಮತ್ತು ಪವಿತ್ರಾತ್ಮರು ಕೂಡ ಈ ಲೋಕದಲ್ಲಿ ಇರುವುದಿಲ್ಲ. ಆದ ಕಾರಣ ಅಧರ್ಮ ಈ ಲೋಕದಲ್ಲಿ ಅಧಿಕವಾಗಿರುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ನೀವು ನಾನು ಈ ಸಂಗತಿಗಳನ್ನ ಕೇಳುವಾಗ ದಯಮಾಡಿ ಯಾರು ಆ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಿದ್ದಾರೋ ದೇವರ ವಾಕ್ಯದಿಂದ ಅವರನ್ನ ಪ್ರೋತ್ಸಾಹಪಡಿಸಿರಿ, ಅವರನ್ನ ಉತ್ತೇಜಿಸಿರಿ. ಇದು ಪಾಪ ಎಂಬುದಾಗಿ ಹೇಳಿರಿ, ಇದು ಪರಿಶುದ್ಧತೆ ಎಂಬುದಾಗಿ ಹೇಳಿರಿ. ಪ್ರಿಯ ಸೋದರ ಸೋದರಿಯರೇ, ನೀವು ನಾನು ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 8ನೇ ವಾಕ್ಯದ ಪಾಪಕೃತ್ಯಗಳನ್ನ ನಾವು ಗಮನಿಸುವಾಗ ಆ ದಿನಗಳಲ್ಲಿ ಮಾನವನ ಒಂದು ನೀತಿ ಬಹು ನೀಚ ಮಟ್ಟಕ್ಕೆ ಹೋಗಿರುವುದನ್ನು ಕುರಿತು ದೇವರ ವಾಕ್ಯ ಮಾತನಾಡುವಂಥದ್ದಾಗಿದೆ. ಆದ ಕಾರಣ
ದೇವರ ಮಕ್ಕಳಾದಂಥ ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ನಾವು ಮತ್ತು ನಮಗಿಂತ ಚಿಕ್ಕ ವಯಸ್ಸಿನವರಿಗೆ ನೀತಿಯ ಮಾರ್ಗವನ್ನ ಅವರಿಗೆ ಕಲಿಸಬೇಕು. ದೇವರ ವಾಕ್ಯದ ಬೆಳಕಿನಲ್ಲಿ ಅವರುಗಳು ನಡೆಯುವಂತೆ ಅವರನ್ನ ಪ್ರೋತ್ಸಾಹಪಡಿಸಬೇಕು. ನಮ್ಮ ದೇವರು ಪರಿಶುದ್ಧನಾಗಿದ್ದಾನೆ ಎಂಬುದನ್ನು ಅವರಿಗೆ ವಿವರಿಸಿ ತಿಳಿಸಬೇಕು. ಇದು ಪಾಪ, ಇದು ಸುಳ್ಳು, ಇದು ಅಸತ್ಯ, ಇದು ಸತ್ಯ ಎಂಬ ಸಂಗತಿಗಳನ್ನ ಅವರಿಗೆ ನಾವು ಬೋಧಿಸುತ್ತಾ ಕಲಿಸುತ್ತಾ ಅವರನ್ನ ಕರ್ತನ ಮಾರ್ಗದಲ್ಲಿ ನಡೆಸಬೇಕು. ಈ ಪಟ್ಟಣವನ್ನ ಕುರಿತು ನಾನು ಆಗಲೇ ನಿಮಗೆ ತಿಳಿಸಿದ್ದೇನೆ. ಈ ಪಟ್ಟಣ ಯೆರೂಸಲೇಮ್ ಎಂಬುದಾಗಿ. ಯಾಕೆಂದರೆ ವಾಕ್ಯವನ್ನ ನೀವು ಗಮನಿಸುವುದಾದರೆ ಇವರ ಒಡೆಯನು ಸಹ ಅಲ್ಲಿಯೇ ಶಿಲುಬೆಗೆ ಹಾಕಲ್ಪಟ್ಟನು. ಪ್ರಿಯರೇ, ತಾವೆಲ್ಲರೂ ಬಲ್ಲವರಾಗಿದ್ದೀರಿ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟದ್ದು ಯೆರೂಸಲೇಮಿನಲ್ಲಿ. ಕಳೆದ ದಿನದ ಧ್ಯಾನದಲ್ಲೂ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಈ ದೇವರ ಇಬ್ಬರು ಸಾಕ್ಷಿಗಳು ಕೂಡ ಕೊಲ್ಲಲ್ಪಟ್ಟದ್ದು ಯೆರೂಸಲೇಮಿನಲ್ಲೇ. ನೀವು ನಾನು ನಮ್ಮ ಆತ್ಮೀಯ ಜೀವಿತದಲ್ಲಿ ತಿಳಿದುಕೊಳ್ಳಬೇಕಾದ ಒಂದು ಸಂಗತಿ ಏನೆಂದರೆ, ಮರಣ ನಿಮಗೆ ನನಗೆ ಅಂತ್ಯವಲ್ಲ. ಮರಣ ನಿಮ್ಮ ನನ್ನ ಜೀವಿತದ ಪ್ರಾರಂಭವಾಗಿದೆ. ಮರಣದ ನಂತರ ನಾವು ದೇವರನ್ನ ಸಂಧಿಸಲಿದ್ದೇವೆ. ಮರಣದ ನಂತರ ದೇವರ ಮುಖವನ್ನ ನಾವು ದರ್ಶನ ಮಾಡುವಂತವರಾಗಿದ್ದೇವೆ. ಕಳೆದ ದಿನ ಫೆನ್ನಿ ಕ್ರಾಸ್ಬಿ ಅವರನ್ನು ಕುರಿತು ಸಾಕ್ಷ್ಯನ ಕೇಳುತ್ತಿದ್ದೆ. ತಪ್ಪಾದ ಔಷಧಿಯನ್ನ ಫ್ಯಾನಿ ಕ್ರಾಸ್ಬಿಗೆ ವೈದ್ಯರು ಕೊಟ್ಟ ಕಾರಣ ಆಕೆ ತನ್ನ ದೃಷ್ಟಿಯನ್ನ ಕಳೆದುಕೊಂಡಳು. ಆಕೆ ಅನೇಕ ಹಾಡುಗಳನ್ನ ರಚಿಸಿದಳು. ನಾವು ಕೂಡ ಆಕೆ ಆಡಿದಂಥ ಹಾಡನ್ನ ಹಾಡುತ್ತಿದ್ದೇವೆ. ಬ್ಲೆಸ್ಸಡ್ ಅಶ್ಯೂರೆನ್ಸ್. ಆಕೆ ರಚಿಸಿದಂಥ ಹಾಡುಗಳಲ್ಲಿ, ಹಲವಾರು ಹಾಡುಗಳಲ್ಲಿ, ಸಾವಿರಾರು ಹಾಡುಗಳಲ್ಲಿ ಅದು ಒಂದು ಹಾಡು. ಫ್ಯಾನಿಯನ್ನ ಭೇಟಿ ಮಾಡಿದಂಥ ಸಂದರ್ಶಕನು ಈ ರೀತಿಯಾಗಿ ಕೇಳಿದನು, ನಿನಗೆ ದೃಷ್ಟಿ ಇಲ್ಲವಲ್ಲ, ಇದನ್ನು ಕುರಿತು ನಿನಗೆ ದುಃಖವಾಗುವುದಿಲ್ಲವಾ ಎಂಬುದಾಗಿ ಕೇಳಿದಳು. ಅದಕ್ಕೆ ಫ್ಯಾನಿ ಹೇಳಿದಳು, ನಿಜವಾಗಿಯೂ ನನಗೆ ದುಃಖವಾಗುವುದಿಲ್ಲ. ಒಂದು ವೇಳೆ ದೇವರು ನನ್ನನ್ನು ಏನಾದರೂ ಕೇಳಿಕೋ ಎಂಬುದಾಗಿ ಹೇಳಿರುವುದಾದರೆ ನನಗೆ ದೃಷ್ಟಿಯನ್ನು ತೆಗೆದುಹಾಕು ಎಂಬುದಾಗಿ ನಾನು ಕೇಳಿಕೊಳ್ಳುತ್ತಿದ್ದೆ. ಯಾಕೆಂದರೆ ನಾನು ಪರಲೋಕದಲ್ಲಿ ನಾನು ಪ್ರವೇಶ ಮಾಡುವಾಗ ಮೊಟ್ಟ ಮೊದಲ ಬಾರಿ ನನ್ನ ನಿರ್ಮಾಣಿಕನನ್ನ ನಾನು ಕಂಡು ಆನಂದಗೊಳ್ಳುತ್ತಿದ್ದೆ ಎಂಬುದಾಗಿ ಆಕೆ ತಿಳಿಸಿದಳು. ಪ್ರಿಯರೇ, ಈ ಇಬ್ಬರು ಸಾಕ್ಷಿಗಳು ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. ಅವರು ಕೊಲ್ಲಲ್ಪಟ್ಟರು. 3 ದಿನಗಳ ಕಾಲ, 3.5 ದಿನಗಳವರೆಗೂ 9ನೇ ವಾಕ್ಯ, ಸಕಲ ಭಾಷೆ, ಪ್ರಜೆ, ಕುಲ, ಜನರು ಅವರನ್ನ ನೋಡುತ್ತಿದ್ದರು. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತಿದ್ದೇನೆ. ಹಿಂದಿನ ದಿನಗಳಲ್ಲಿ, ದೂರದರ್ಶನ ಇಲ್ಲದ ದಿನಗಳಲ್ಲಿ, ರೇಡಿಯೋ ಇಲ್ಲದ ದಿನಗಳನ್ನ ನೆನಪು ಮಾಡಿಕೊಳ್ಳಿರಿ. ವಿದ್ಯುತ್ ಶಕ್ತಿ ಇಲ್ಲದ ದಿನಗಳನ್ನ ನೆನಪು ಮಾಡಿಕೊಳ್ಳಿರಿ. ಈ ವಾಕ್ಯ ಆ ದಿನಗಳಲ್ಲಿ ಅಸಾಧ್ಯ, ಆದರೆ ಈ ದಿನಗಳಲ್ಲಿ ಈ ವಾಕ್ಯ ಸಾಧ್ಯ. ಇಡೀ ಜಗತ್ತು ಈ ಇವರಿಬ್ಬರ ಮರಣವನ್ನ ಅವರು ಲೈವ್ ಟೆಲಿಕಾಸ್ಟ್ ಅಲ್ಲಿ ನೋಡುವಂತವರಾಗಿದ್ದಾರೆ. ಅವರು ಯಾವ ರೀತಿಯಾಗಿ ಕೊಲ್ಲಲ್ಪಟ್ಟರೆಂಬುದಾಗಿ ಕೂಡ ಅವರು ನೋಡುವಂತವರಾಗಿದ್ದಾರೆ. ಪ್ರಿಯರೇ, ದೇವರ ವಾಕ್ಯ ಸತ್ಯ ಎಂಬ ಸಂಗತಿಯನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ. ಭೂಮಿ ಆಕಾಶಗಳು ಗತಿಸಿ ಹೋಗಬಹುದು, ಆದರೆ ಆತನ ಮಾತುಗಳು ಅಳಿದು ಹೋಗುವುದಿಲ್ಲ. ಹಲವಾರು ವರ್ಷಗಳ ಹಿಂದೆ ಈ ವಾಕ್ಯ ನೆರವೇರುವುದು ಅಸಾಧ್ಯ, ಆದರೆ ಈ ದಿನಗಳಲ್ಲಿ ಈ ವಾಕ್ಯ ನೆರವೇರುವುದು ಅಕ್ಷರಂಶ ಸತ್ಯ. ಫೇಸ್ಬುಕ್ ಮೂಲಕ, ಟ್ವಿಟರ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ, ಹಲವಾರು ಡಿಜಿಟಲ್ ಮಾಧ್ಯಮಗಳ ಮೂಲಕ ಯೆರೂಸಲೇಮಿನಲ್ಲಿ ಜರುಗುವಂತ ಘಟನೆಯನ್ನ 700,000 ಸೆಕೆಂಡ್ಗಳು ಒಳಗಡೆ ನಾವು ಆ ಸಂಗತಿಯನ್ನ ಯಾವುದೇ ಪ್ರದೇಶದಲ್ಲಿ, ಜಗತ್ತಿನ
ಯಾವುದೇ ಪ್ರದೇಶದಲ್ಲಿ ಇದ್ದರೂ ಕೂಡ ತಿಳಿದುಕೊಳ್ಳಲು ಸಾಧ್ಯ. ಗಮನಿಸಿರಿ, ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಭೂನಿವಾಸಿಗಳು ಸಂತೋಷ ಪಡುವಂತವರಾಗಿದ್ದಾರೆ. ಈ ಭೂನಿವಾಸಿಗಳು ಯಾರು? ಆ ದಿನಗಳಲ್ಲಿ ದೇವರ ನ್ಯಾಯ ತೀರ್ಪನ್ನ ನೋಡಿದರು, ದೇವರ ಅದ್ಭುತಗಳನ್ನ ಕೇಳಿದರು, ನಂಬಲಾರದೆ ಇರುವಂತ ಜನರನ್ನ ಈ ವಾಕ್ಯ ಭಾಗದಲ್ಲಿ ಭೂನಿವಾಸಿಗಳು ಎಂಬುದಾಗಿ ಕರೆಯಲ್ಪಡುತ್ತಾರೆ. ದೇವರನ್ನ ನಂಬದ ಜನಗಳು ಈ ಇಬ್ಬರು ಸಾಕ್ಷಿಗಳು ಹತವಾದುದಕ್ಕಾಗಿ ಉಡುಗೊರೆಗಳನ್ನ ಕಳುಹಿಸಿಕೊಡುತ್ತಿದ್ದಾರೆ, ಸಂಭ್ರಮಿಸುತ್ತಿದ್ದಾರೆ, ಸಂತೋಷ ಪಡುತ್ತಿದ್ದಾರೆ. ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 10ನೇ ವಾಕ್ಯ. ಸಂತೋಷಿಸಿ ಸಂಭ್ರಮಗೊಂಡು ಒಬ್ಬರಿಗೊಬ್ಬರು ಉಡುಗೊರೆಗಳನ್ನ ಕಳುಹಿಸುವರು. ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯ, ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 9ನೇ ವಾಕ್ಯದ ವರೆಗೂ ಈ ಭೂನಿವಾಸಿಗಳು ಯಾರು ಕೂಡ ಸಂಭ್ರಮ ಪಡಲಿಲ್ಲ, ಯಾರು ಕೂಡ ಸಂತೋಷ ಪಡಲಿಲ್ಲ. ಯಾಕೆಂದರೆ ಈ ಭೂಮಿಯ ಮೇಲೆ ದೇವರು ಕ್ಷಾಮವನ್ನ ಬರಮಾಡಿದನು, ಆಹಾರವನ್ನ ಕೊರತೆಯನ್ನು ಉಂಟು ಮಾಡಿದನು, ನೀರು ಕಲುಷಿತಗೊಂಡಿತು, ಆಕಾಶದ ಕಾಯಗಳು ಕದಲಲು ತೊಡಗಿದವು. ಬಹಳ ವಿಧವಾದಂತ ಘೋರ ಕ್ಷಾಮವನ್ನ ಕುರಿತು ಪ್ರಕಟಣೆಯ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿದ್ದೇವೆ. ಈ ಒಂದು ಘಟನೆಗಳು ಜರುಗುವಾಗ, ನ್ಯಾಯ ತೀರ್ಪುಗಳು ಜರುಗುವಾಗ ಈ ಭೂಲೋಕದ ಜನರು ಬಹು ಭೀತಿ ಉಳ್ಳವರಾಗಿದ್ದರು. ಆ ಸಮಯಗಳಲ್ಲೂ ಕೂಡ ದೇವರ ಕಡೆಗೆ, ಪರಲೋಕದ ದೇವರ ಕಡೆಗೆ ತಿರುಗಿಕೊಳ್ಳದೆ ಅವರುಗಳು ಬೆಟ್ಟಗಳಿಗೂ ಬಂಡೆಗಳಿಗೂ ತಮ್ಮ ಮೇಲೆ ಬೀಳಿರಿ, ಯಜ್ಞದ ಕುರಿಯಾದಾತನ ಕೋಪಕ್ಕೂ ಸಿಂಹಾಸನದ ಮೇಲೆ ಕೂತಾತನ ಮುಖಕ್ಕೂ ನಮ್ಮನ್ನ ಮರೆ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸಿದರು. ಪ್ರಿಯರೇ, ವಾಕ್ಯವನ್ನ ಗಮನಿಸಿರಿ. ಮುಂದಿನ ದಿನಗಳಲ್ಲಿ ಈ ಒಂದೇ ಒಂದು ವಾಕ್ಯ ಭಾಗದಲ್ಲಿ ಮಾತ್ರವೇ ಅವರು ಭೂನಿವಾಸಿಗಳು ಸಂತೋಷ ಪಟ್ಟರು, ಸಂಭ್ರಮಗೊಂಡರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಬೇರೆ ಎಲ್ಲೂ ಕೂಡ ಪ್ರಕಟಣೆಯ ಗ್ರಂಥದ 7 ವರ್ಷಗಳ ಆ ಸಂಕಟ ಕಾಲಗಳಲ್ಲಿ ಯಾರು ಕೂಡ ಸಂಭ್ರಮಿಸಲಿಲ್ಲ. 11ನೇ ವಾಕ್ಯವನ್ನ ಗಮನಿಸಿರಿ ಸಿಸ್ಟರ್, ಪ್ಲೀಸ್ ಓದಿರಿ. 3 ದಿನಗಳಾದ ಮೇಲೆ ದೇವರಿಂದ ಜೀವಾತ್ಮ ಬಂದು ಆ ಶವಗಳಲ್ಲಿ ಒಕ್ಕಲು ಅವು ಕಾಲೂರಿ ನಿಂತವು. ಅವರನ್ನು ನೋಡಿದವರಿಗೆ ಮಹಾಭಯವು ಹಿಡಿಯಿತು. ಆದಿಕಾಂಡದಲ್ಲಿ 3ನೇ ಅಧ್ಯಾಯವನ್ನ ನಾವುಗಳು ಧ್ಯಾನಿಸುವುದಾದರೆ ಅಲ್ಲಿ ಕರ್ತನ ಸೃಷ್ಟಿಯನ್ನ ಕುರಿತು ಆತನು ಮಾತನಾಡುತ್ತಾನೆ. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಆದಿಕಾಂಡ 2ನೇ ಅಧ್ಯಾಯ 7ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಜೆನಿಸಸ್ ಚಾಪ್ಟರ್ 2 verse 7. Let us hear the reading. ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಈ ವಾಕ್ಯವನ್ನ ಗಮನಿಸಿರಿ. ದೇವರು ತನ್ನ ಜೀವ ಶ್ವಾಸವನ್ನ ಊದಿದನು, ಆಗ ಮನುಷ್ಯನು ಬದುಕಲು ಪ್ರಾರಂಭಿಸಿದನು, ಪ್ರಾಣವನ್ನ ಪಡೆದುಕೊಂಡನು. ಈ ಇಬ್ಬರು ಸಾಕ್ಷಿಗಳು ಕೂಡ 11ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ದೇವರಿಂದ ಜೀವಾತ್ಮ ಬಂದು. ಅದರ ಪರಿಣಾಮ ಏನಾಯಿತು? ಅವರು ಪುನಃ ಎದ್ದು ನಿಂತುಕೊಂಡರು, ಅವರು ಪುನಃ ಬದುಕಿದರು. ಪ್ರಿಯರೇ, ನೀವೆಲ್ಲರೂ ಕೂಡ ಬಲ್ಲವರಾಗಿದ್ದೀರಿ. ಟೀಚರ್ಸ್ ಡೇ, ಮದರ್ಸ್ ಡೇ, ಚಿಲ್ಡ್ರನ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ, ಈ ರೀತಿಯಾಗಿ ಅನೇಕ ದಿನಗಳನ್ನ, ಡೇಗಳನ್ನ ಆಚರಿಸುವುದನ್ನ ಕುರಿತು ನಾವು ಧ್ಯಾನಿಸಿದ್ದೇವೆ, ಕೇಳುತ್ತಿದ್ದೇವೆ. ಆದರೆ ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯದಲ್ಲಿ ಡೆಡ್ ವಿಟ್ನೆಸ್ ಡೇ, ಸತ್ತ ಸಾಕ್ಷಿಗಳ ದಿನವನ್ನ ಅವರು ಆಚರಿಸುತ್ತಿದ್ದಾರೆ, ಸಂಭ್ರಮಿಸುತ್ತಿದ್ದಾರೆ. ಆದರೆ ಈ ಒಂದು ಸತ್ತ ವಿಶ್ವಾಸಿಗಳ ಸಂಭ್ರಮದ ದಿನ ಬಹುಕಾಲ ನಡೆಯಲಿಲ್ಲ. ಬಹಳ ಕ್ಲುಪ್ತ ಸಮಯ, 3.5 ದಿನಗಳು ಮಾತ್ರ ದೇವರ ಜೀವಾತ್ಮ ಅವರ ಒಳಗಡೆ ಪ್ರವೇಶಿಸಿತು. ಪರಿಣಾಮ
ಪ್ರಿಯರೇ, ದೇವರ ಸ್ವರವನ್ನ ಅವರು ಕೇಳಿಸಿಕೊಂಡರು. ಓದುವುದನ್ನ ಕೇಳಿಸಿಕೊಳ್ಳಿರಿ. 12ನೇ ವಾಕ್ಯ. ಆಮೇಲೆ ಅವರಿಗೆ, ಇಲ್ಲಿ ಮೇಲಕ್ಕೆ ಬನ್ನಿರಿ ಎಂದು ಆಕಾಶದ ಮಹಾವಾಣಿಯು ಕೇಳಿತು. ಅದನ್ನು ಅವರು ಕೇಳಿ ಮೇಘ ವಿಮಾನದಲ್ಲಿ ಪರಲೋಕಕ್ಕೆ ಏರಿ ಹೋದರು. ಅವರ ಶತ್ರುಗಳು ಅವರನ್ನು ನೋಡುತ್ತಾ ಇದ್ದರು. ಸೊ ಪ್ರಿಯರೇ, ನೀವು ಕೇಳಬಹುದು, ನಾನು ಕೇಳಬಹುದು, ಅವರಿಗೆ ದೇವರು ಜೀವಾತ್ಮವನ್ನ ಕೊಟ್ಟನಲ್ಲ, ಪ್ರಾಣವನ್ನ ಕೊಟ್ಟನಲ್ಲ, ಅವರು ಪುನಃ ಸೇವೆ ಮಾಡಿರ್ಬೋದಾಗಿತ್ತಲ್ಲ, ಸುವಾರ್ತೆಯನ್ನ ಹೇಳಿರಬಹುದಾಗಿತ್ತಲ್ಲ. ಪ್ರಿಯರೇ, ದೇವರ ವಾಕ್ಯ ಅದಕ್ಕೆ ಒತ್ತನ್ನ ಕೊಡುವುದಿಲ್ಲ. ದೇವರ ವಾಕ್ಯ ಒಪ್ಪುವುದಿಲ್ಲ. ದೇವರ ವಾಕ್ಯ ಬಹು ಸ್ಪಷ್ಟವಾಗಿದೆ. ಲೂಕ ಬರೆದ ಸುವಾರ್ತೆ 16ನೇ ಅಧ್ಯಾಯ 31ನೇ ವಾಕ್ಯ. ಓದುವುದನ್ನು ಕೇಳಿಸಿಕೊಳ್ಳೋಣ. ಲೂಕ್ ಗಾಸ್ಪಲ್ ಚಾಪ್ಟರ್ 16 verse 31. Let us hear the reading. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ದೇವರ ವಾಕ್ಯ ಬಹು ಸ್ಪಷ್ಟವಾಗಿದೆ ಪ್ರಿಯರೇ. ನೀವು ನಾನು ಪರಿಶುದ್ಧ ಗ್ರಂಥ ಈ ವಾಕ್ಯಗಳನ್ನ ಓದಬೇಕು, ಈ ವಾಕ್ಯಗಳನ್ನ ನಂಬಬೇಕು. ಕರ್ತನಾದ ಯೇಸು ಕ್ರಿಸ್ತನು ದೇವರ ಕುಮಾರನು, ಕರ್ತನಾದ ಯೇಸು ಕ್ರಿಸ್ತನು ದೇವರು ಮಾಂಸಧಾರಿಯಾಗಿ ಈ ಲೋಕಕ್ಕೆ ಬಂದನು. ಸುವಾರ್ತೆಯ ವಿವರಣೆ ಏನೆಂಬುದಾಗಿ ನೋಡುವಾಗ, ದ ಡೆಫಿನೇಷನ್ ಆಫ್ ದ ಗಾಸ್ಪಲ್ ಈಸ್ 1 Corinthians chapter 15 verse 3 to 4. 1 ಕೊರಿಂಥ 15ನೇ ಅಧ್ಯಾಯ 3-4 ವಾಕ್ಯಗಳು. ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ ಪ್ರಾಣ ಕೊಟ್ಟನು, ಸತ್ತನು, 3ನೇ ದಿನ ಪುನರುತ್ಥಾನವಾಗಿ ಎಬ್ಬಿಸಲ್ಪಟ್ಟನು. ಈ ಪರಿಶುದ್ಧ ಗ್ರಂಥ, ಈ ದೇವರ ವಾಕ್ಯ, ಇದನ್ನ ನಾವು ನಂಬದೇ ಹೋದರೆ ಅದ್ಭುತಗಳ ಮೂಲಕವಾಗಿ, ಸೂಚಕ ಕಾರ್ಯಗಳ ಮೂಲಕವಾಗಿ ನಾವು ದೇವರನ್ನ ನಂಬಲು ಸಾಧ್ಯವಿಲ್ಲ. ಪ್ರಿಯರೇ, ಈ ಸಂದೇಶವನ್ನ ಆಲಿಸುತ್ತಿರ್ತಕ್ಕಂಥ ಪ್ರತಿ ಮಕ್ಕಳನ್ನ, ಯೌವನಸ್ಥರನ್ನ, ತಂದೆ ತಾಯಿಗಳನ್ನ, ಹಿರಿಯರನ್ನ ಬಹಳ ಕನಿಕರದಿಂದ ನಾನು ಕೇಳಿಕೊಳ್ಳುವ ಸಂಗತಿ ಏನೆಂದರೆ, ದೇವರು ನನಗೆ ಸ್ವಸ್ಥತೆಯನ್ನ ಕೊಟ್ಟರೆ ಆತನನ್ನ ನಂಬುತ್ತೇನೆ, ದೇವರು ನನಗೆ ಒಳ್ಳೆಯದನ್ನ ಮಾಡಿದರೆ ಆತನನ್ನು ನಂಬುತ್ತೇನೆ. ಒಳ್ಳೆಯದು. ಅದಕ್ಕಿಂತ ಅಧಿಕವಾದದನ್ನ ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯದಲ್ಲಿ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಆ ಸಂಗತಿ ಏನೆಂದರೆ, ಸ್ವಸ್ಥತೆಗಿಂತಲೂ ಆಶೀರ್ವಾದಕ್ಕಿಂತಲೂ ದೇವರ ವಾಕ್ಯವನ್ನ ನೀವು ನಾನು ನಂಬಬೇಕು. ದೇವರ ವಾಕ್ಯವನ್ನ ನಾವುಗಳು ನಂಬದೇ ಹೋದರೆ ನಾವು ರಕ್ಷಣೆ ಹೊಂದಲು ಸಾಧ್ಯವಿಲ್ಲ. ಐ ರಿಕ್ವೆಸ್ಟ್ ಸಿಸ್ಟರ್, ಪ್ಲೀಸ್ ರೀಡ್ ಅಗೈನ್. ದಯಮಾಡಿ ಸಿಸ್ಟರ್ ಓದುವ ಈ ವಾಕ್ಯವನ್ನ ನೀವು ಕೇಳಿಸಿಕೊಳ್ಳಿರಿ. ಆಮೇಲೆ ಅವರಿಗೆ, ಇಲ್ಲಿ ಮೇಲಕ್ಕೆ ಬನ್ನಿರಿ ಎಂದು ಆಕಾಶದ ಮಹಾವಾಣಿಯು ಹೇಳಿತು. ಅದನ್ನು ಲೂಕ 16:31. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಸೊ ಪ್ರಿಯರೇ, ಈ ಇಬ್ಬರು ಸಾಕ್ಷಿಗಳು ಜೀವಂತವಾಗಿ ಎಬ್ಬಿಸಲ್ಪಟ್ಟಿದ್ದಾರೆ. ಅವರು ವಾಕ್ಯವನ್ನು ಸಾರಿದರೂ ಕೂಡ ಆ ಜನರು ನಂಬುವುದಿಲ್ಲ. ಆದ ಕಾರಣ ದೇವರು ಈ ಇಬ್ಬರು ಸಾಕ್ಷಿಗಳ ಜೀವಿತದಲ್ಲಿ ಬೇರೆ ಉದ್ದೇಶವನ್ನ ಇಟ್ಟಿದ್ದಾನೆ. ಅವರು ಕರ್ತನನ್ನ ಭೇಟಿಯಾದಾಗ ಕರ್ತನು ಅವರನ್ನ ಹೇಗೆ ಆಹ್ವಾನಿಸಿರಬಹುದು ಗೊತ್ತಾ? ವೆಲ್ ಡನ್ ಮೈ ಸರ್ವೆಂಟ್, ಬಲ ನಂಬಿಗಸ್ತರಾದಂತ ನನ್ನ ಸೇವಕರೇ, ಬನ್ನಿರಿ ಎಂಬುದಾಗಿ ಕರೆದಿರಬಹುದು, ಸ್ವೀಕರಿಸಿರಬಹುದು. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಮ್ಯಾಥ್ಯೂಸ್ ಗಾಸ್ಪಲ್, ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯ 21ನೇ ವಾಕ್ಯ ಓದುವುದನ್ನ ಕೇಳಿಸಿಕೊಳ್ಳೋಣ. ಮ್ಯಾಥ್ಯೂಸ್ ಗಾಸ್ಪಲ್ 25 verse 21. ಅವನ ದನಿಯು
ಭಲಾ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಪ್ರಿಯ ಸೋದರ ಸೋದರಿಯರೇ, ಎಷ್ಟು ಒಳ್ಳೆಯ ವಾಕ್ಯವಲ್ಲವಾ? ನೀವು ನಾನು ಪರಲೋಕಕ್ಕೆ ಹೋದಾಗ ನಮ್ಮನ್ನು ಸ್ವಾಗತಿಸುವಂತ ಕರ್ತನು ಆತನು ತಿಳಿಸುವಂತ ಮಾತು ಏನೆಂಬುದಾಗಿ ನೋಡುವಾಗ, ಬಲ ನಂಬಿಗಸ್ತನಾದ ಒಳ್ಳೆ ಆಳು. ನಿಮ್ಮ ಹೆಸರನ್ನ ಅಲ್ಲಿ ಹಾಕೊಳ್ಳಿ ಪ್ರಿಯರೇ. ಅಂತ ಒಂದು ಜೀವಿತವನ್ನ ಜೀವಿಸಲು ತಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಮರಣದ ನಂತರ ಪುನರುತ್ಥಾನ ಉಂಟು. ಈ ಮೋಶೆಯ ಜೀವಿತ, ಎಲಿಯನ ಜೀವಿತ, ಇವರ ಜೀವಿತವನ್ನ ನೋಡುವಾಗ, ಎಲಿಯ ಬದುಕಿರುವಾಗಲೇ ಆತನು ಸುಂಟರ ಗಾಳಿಯ ಮೂಲಕವಾಗಿ ಪರಲೋಕಕ್ಕೆ ಒಯ್ಯಲ್ಪಟ್ಟನು. ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. 2 ಕಿಂಗ್ಸ್ ಓದುವುದನ್ನು ಕೇಳಿಸಿಕೊಳ್ಳೋಣ. ಚಾಪ್ಟರ್ 2 ವರ್ಸ್ 11. 2 ಅರಸುಗಳು 2ನೇ ಅಧ್ಯಾಯ 11ನೇ ವಾಕ್ಯ ಓದುವುದನ್ನು ಕೇಳಿಸಿಕೊಳ್ಳೋಣ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಮತ್ತೊಂದು ವಾಕ್ಯ ಓದೋಣ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ, ಡ್ಯೂಟ್ರಾನಮಿ 34 ವರ್ಸ್ 5 and 6. 5 ಮತ್ತು 6 ವಾಕ್ಯಗಳು. ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೊವಾಬ್ಯರ ದೇಶದಲ್ಲಿ ದೇಹ ಬಿಟ್ಟನು. ಮೊವಾಬ್ಯರ ದೇಶದಲ್ಲಿ ಬೇತ್ ಪೆಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಯೆಹೋವನು ಅವನ ದೇಹವನ್ನು ಸಮಾಧಿ ಮಾಡಿದನು. ಅವನ ಸಮಾಧಿ ಎಲ್ಲಿದೆಯೋ ಇಂದಿನವರೆಗೆ ಯಾರಿಗೂ ತಿಳಿಯದು. ಪ್ರಿಯರೇ, ಇಬ್ಬರ ಈ ಲೋಕದ ಯಾತ್ರೆಯನ್ನ ಮುಗಿಸಿ ಹೋದಂತ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಸುಳಿಗಾಳಿಯ ಮೂಲಕವಾಗಿ ಎಲಿಯನು ಎತ್ತಲ್ಪಟ್ಟನು. ಮೋಶೆಯ ಮರಣ ಮರ್ಮ, ಆತನ ಸಮಾಧಿ ಎಲ್ಲಿದೆ ಎಂಬುದಾಗಿ ಯಾರಿಗೂ ಕೂಡ ತಿಳಿದಿಲ್ಲ. ನೀವು ನಾನು ಒಂದಲ್ಲ ಒಂದು ದಿನ ಈ ಲೋಕವನ್ನ ನಾವು ಬಿಡುತ್ತೇವೆ. ನಮ್ಮ ಜೀವಿತ ಹೇಗಿರಬೇಕೆಂಬುದಾಗಿ ನೋಡುವಾಗ, ದೇವರು ಮೆಚ್ಚುವಂತ ಜೀವಿತವನ್ನ ನಾವುಗಳು ಜೀವಿಸಬೇಕು. ದೇವರು ನಮ್ಮನ್ನ ಸ್ವೀಕರಿಸಿಕೊಳ್ಳುವಂತ ಜೀವಿತವನ್ನ ನಾವು ಜೀವಿಸಬೇಕು. ಪ್ರಿಯರೇ, ಮರಣದ ನಂತರ ನನ್ನ ಕರ್ತನನ್ನು ನಾನು ನೋಡುತ್ತೇನೆ, ಆತನ ಹಾಗೆ ಆಗುತ್ತೇನೆ. ನನ್ನ ಕಣ್ಗಳಿಂದ ನಾನು ಆತನನ್ನು ನೋಡುತ್ತೇನೆ ಹೊರತು ಮತ್ತೊಂದು ಕಣ್ಗಳಿಂದ ಅಲ್ಲ ಎಂಬುದಾಗಿ ಯೋಬ ತಿಳಿಸುವಾತನಾಗಿದ್ದಾನೆ. ಥಾಮಸ್ ವ್ಯಾಟ್ಸನ್ ಎಂಬತಕ್ಕಂಥ ಬೋಧಕನು ತಿಳಿಸುತ್ತಾನೆ, ನಿದ್ದೆ ಮಾಡಿ ಒಂದು ವೇಳೆ ನಾನು ಎಚ್ಚರವಾಗದೆ ಹೋದರೂ ಹೋಗಬಹುದು, ಆದರೆ ನಾನು ಮರಣದ ನಂತರ ಖಂಡಿತವಾಗಿಯೂ ಎಬ್ಬಿಸಲ್ಪಡುತ್ತೇನೆ ಎಂಬುದಾಗಿ ಆತನು ತಿಳಿಸುತ್ತಾನೆ. ನೀವು ನಾನು ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಮೃತ್ಯುಂಜಯನಾಗಿ ಎಬ್ಬಿಸಲ್ಪಟ್ಟನು, ಮರಣವನ್ನ ಗೆದ್ದು ಬಂದನು, ಅದೇ ರೀತಿಯಾಗಿ ನೀವು ನಾನು ಕೂಡ ಮರಣ ನಮ್ಮನ್ನ ಹಿಡಿದಿಟ್ಟುಕೊಳ್ಳುವುದಿಲ್ಲ. ನಾವು ಪಾತಾಳಕ್ಕೆ ಹೋಗುವುದಿಲ್ಲ. ಮರಣದ ನಂತರ ನಾವು ಕರ್ತನ ಬಳಿಗೆ ಹೋಗುತ್ತೇವೆ. ಮೋಶೆ ಎಲಿಯರು ಪುನರುತ್ಥಾನಕ್ಕೆ ಪ್ರೋತ್ಸಾಹಪಡಿಸುವಂತವರಾಗಿದ್ದಾರೆ. ಅವರ ಎತ್ತಲ್ಪಡುವಿಕೆಯ ನಂತರ ಆ ಜನಗಳು ಯಾವ ರೀತಿಯಾಗಿ ನಡೆದುಕೊಂಡರು 11ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅವರನ್ನು ನೋಡಿದವರಿಗೆ ಮಹಾಭಯವು ಹಿಡಿಯಿತು. ಪ್ರಿಯರೇ, ವಾಕ್ಯಕ್ಕೆ ಒತ್ತು ಕೊಡಲು ಬಯಸುತ್ತೇನೆ. ಮಹಾಭಯ ಸಾಧಾರಣವಾದ ಭಯ ಅಲ್ಲ ಪ್ರಿಯರೇ, ಸಾಧಾರಣವಾದ ಭಯ ಅಲ್ಲ. ಮೈ ಹುಷಾರಿಲ್ಲ ಪಡುವಂತ ಭಯ ಅಲ್ಲ. ಹಣದ ಕೊರತೆಗಳಿರಬಹುದು, ಪಡುವಂತ ಭಯ ಅಲ್ಲ. ಈ ಭಯ ಮಹಾಭಯ. ಇದನ್ನು ವರ್ಣಿಸಲು ಕೂಡ ಅಸಾಧ್ಯ. 3.5 ವರ್ಷಗಳ ದಿನಗಳ ಕಾಲ ಅವರು ಲೈವ್ ಅನ್ನು ನೋಡುತ್ತಿದ್ದರು. ಆದರೆ ಈಗ ಎಬ್ಬಿಸಲ್ಪಟ್ಟದನ್ನು ಕೂಡ ಅವರು ಲೈವ್ ಅಲ್ಲಿ ನೋಡುತ್ತಿದ್ದಾರೆ. ಅವರಿಗೆ ಮಹಾಭಯ ಹಿಡಿದಿತ್ತು ಎಂಬುದಾಗಿ ದೇವರ ವಾಕ್ಯ
ತಿಳಿಸುವಂತದ್ದಾಗಿದೆ. ಗಮನಿಸಿರಿ, 2 ಸಾಕ್ಷಿಗಳು ಕೂಡ ಮೇಘ ವಿಮಾನದಲ್ಲಿ ಪರಲೋಕಕ್ಕೆ ಏರಿ ಹೋದರು. ಅವರ ಶತ್ರುಗಳು ಅವರನ್ನು ನೋಡುತ್ತಾ ಇದ್ದರು. 13-14ನೇ ವಾಕ್ಯ. ಅದೇ ಗಳಿಗೆಯಲ್ಲಿ ಮಹಾ ಭೂಕಂಪ ಉಂಟಾಗಿ ಆ ಪಟ್ಟಣದ 10ರಲ್ಲಿ 1 ಅಂಶವು ಬಿದ್ದು ಹೋಯಿತು. ಆ ಭೂಕಂಪದಿಂದ 7,000 ಮಂದಿ ಸತ್ತು ಹೋದರು. ಉಳಿದವರು ಭಯಗ್ರಸ್ತರಾಗಿ ಪರಲೋಕ ದೇವರನ್ನು ಘನಪಡಿಸಿದರು. ಪ್ರಿಯರೇ, 2ನೇ ವಿಪತ್ತನ ಕುರಿತು ಈ ವಾಕ್ಯ ಭಾಗ ಮಾತನಾಡುತ್ತದೆ. 14ನೇ ವಾಕ್ಯದಲ್ಲಿ ಗಮನಿಸಿರಿ, ಒಂದು ಗುಂಪು ದೇವರನ್ನ ಆರಾಧಿಸಿದರು, ಪರಲೋಕ ದೇವರನ್ನು ಘನಪಡಿಸಿದರು. ಈ ಗುಂಪು ಯಾರು? ಈ ಗುಂಪು ಯಹೂದ್ಯರೊಳಗಿಂದ ಆ ಮಹಾ ಸಂಕಟ ಕಾಲದಲ್ಲಿ ದೇವರನ್ನ ನಂಬಿ ರಕ್ಷಣೆ ಹೊಂದಿದಂತ ಗುಂಪು ಪರಲೋಕ ದೇವರನ್ನ ಘನಪಡಿಸಿದರು. ಮತ್ತೊಂದು ಗುಂಪು ದೊಡ್ಡ ಭೂಕಂಪದ ನಿಮಿತ್ತವಾಗಿ, ಮಹಾ ಭೂಕಂಪದ ನಿಮಿತ್ತವಾಗಿ 7,000 ಮಂದಿ ಸತ್ತರು. 7,000 ಮಂದಿ ಎಂಬುದನ್ನ ಕುರಿತು ಈ ಭಾಷಾಂತರವನ್ನು ನೋಡುವಾಗ 7,000 ಮಂದಿ ಅವರು ಪ್ರಖ್ಯಾತರಾದಂಥ ವ್ಯಕ್ತಿಗಳು, ಅವರು ಸತ್ತರು ಎಂಬುದಾಗಿ ಅದರ ಅರ್ಥ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಕಟಣೆಯ ಗ್ರಂಥ 11ನೇ ಅಧ್ಯಾಯ 14ನೇ ವಾಕ್ಯ, ವಿಪತ್ತು ಅಲ್ಲಿಗೆ ನಿಲ್ಲಲಿಲ್ಲ. 14ನೇ ವಾಕ್ಯದ 2ನೇ ಭಾಗದಲ್ಲಿ, ಇಗೋ 3ನೆಯ ವಿಪತ್ತು ಬೇಗನೆ ಬರುತ್ತದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತದ್ದಾಗಿದೆ. ದೇವರ ಧ್ಯಾನವನ್ನ ಆಶೀರ್ವದಿಸಲಿ. 1 ಥೆಸಲೋನಿಕ 5:28 ಪ್ರಕಾರ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.